ಇವಾಗ ಈ ವೆಜಿಟೇಬಲ್ ತಿಂದು ನೋಡ್ತೀನಿ ನಾನು ಮುಂದೆ ಹಿಂಗೆ ಭಾರಿ ಅಂದ್ರೆ ಭಾರಿ ಕಾಣಕತೈತಿ. ಇದೇ ತೊಗೊಂಡ್ಬಿಡ್ತೀನಿ ಈಗ. ನೋಡ್ರಿ ಈಗ ಈ ಥರ ಕಾಣತೈತಿ. ಮೇಲ್ಗಡೆ ಎಲ್ಲ ಎಳ್ಳಿಂದೇ ಒಂದು ಸಾಸ್ ಮಾಡಿ ಹಾಕ್ಯಾರ. ಹೆಂಗಿರ್ತೈತಿ ಒಮ್ಮರ ಇದು ಕುಕ್ಕಂಬರಿಂದ ಹಿಂಗೆ ಒಂಥರ ರೋಲ್ ಮಾಡಿ ಕಟ್ಟಾರ. ಭಾರಿ ಅಂದ್ರೆ ಭಾರಿ ಐತಿ. ಇವಾಗ ನಾನು ಇರೋದ್ರಿ ಒಂದು ಲೋಕಲ್ ಏರಿಯಾದಲ್ಲಿ ಅದೀನಿ. ಹಿಂದ್ಗಡೆ ಎಲ್ಲ ನೋಡ್ಬೋದು ಇಲ್ಲಿ ಬರೀ ಮನೆಗಳೇ ಕಾಣಕತ್ತವ. ಬಟ್ ಇಷ್ಟೆಲ್ಲ ಮನೆ ಇದ್ರೂ ಸಹಿತ ಇಲ್ಲಿ ಒಂದು ಸಖತ್ತಾಗಿರೋಂಥ ರೆಸ್ಟೋರೆಂಟ್ ಐತಿ. ಆ ರೆಸ್ಟೋರೆಂಟ್ನಾಗ ಇವತ್ತು ನಾನು ಊಟ ಮಾಡಿ ನೋಡ್ತೀನಿ. ಮತ್ತು ಅದು ರೆಸ್ಟೋರೆಂಟ್ ಏನೈತಲ್ರಿ ಅಲ್ಲಿ ಜಾಸ್ತಿ ಬರೀ ಓಲ್ಡ್ ಪೀಪಲ್ ಬರ್ತಾರೆ. ಈ ಥರ ಎಲ್ಲ ಹಿಂದ್ಗಡೆ ಕೂತಾರಲ್ರಿ ಆ ಥರ ಜನನಲ್ಲಿ ಜಾಸ್ತಿ ಬರ್ತಾರೆ. ಬಟ್ ಅದು ಈ ಜನಕ್ಕೆ ಮಾತ್ರ ಗೊತ್ತೈತ್ರಿ. ಓಲ್ಡ್ ಪೀಪಲ್ಗೆ ಹೆಂಗಿರೋ ಪೀಪಲ್ಗೆ ಅಂತೂ ಜಾಸ್ತಿ ಗೊತ್ತಿಲ್ಲ. ಅವ್ರು ಬರೀ ಸಿಟಿ ಮಧ್ಯೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ತಾರೆ. ಬಟ್ ನನಗೂ ಗೊತ್ತಿತ್ತು ಈ ಪ್ಲೇಸಲ್ಲಿ ಏನೋ ಸಖತ್ತಾಗ್ಸಿದೆ ಅಂತೇಳಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ನೋಡಮ್ಮ ಯಾವ ಥರ ಐತೆ ಅಂತೇಳಿ ಊಟ. ಇವಾಗ ನಾನು ಏನು ರೆಸ್ಟೋರೆಂಟಲ್ಲಿ ತಿನ್ನೋಕೆ ಹೋಗ್ತಿದ್ದೀನಲ್ರಿ ಆ ರೆಸ್ಟೋರೆಂಟಿಗೆ ಹೋಗ್ಬೇಕಂದ್ರೆ ಇನ್ನೊಂದು ರೆಸ್ಟೋರೆಂಟ್ ಒಳಗಡೆಯಿಂದ ಹೋಗ್ಬೇಕು. ಬರ್ರಿ ಯಾವ ಥರ ಐತೆ ಅಂತೇಳಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇದು ಒಂದು ಬೇರೆ ರೆಸ್ಟೋರೆಂಟು ಸಖತ್ತಾಗೈತಿ ನಾಯಿ. ಆಮೇಲೆ ಈ ರೆಸ್ಟೋರೆಂಟಿಗೆ ಹೋಗ್ಬೇಕಂದ್ರೆ ಈ ರೆಸ್ಟೋರೆಂಟ್ ಒಳಗಡೆನೆ ಇಲ್ಲಿ ಒಂದು ಲಿಫ್ಟ್ ಐತಿ. ಈ ಲಿಫ್ಟಿಂದ ಇನ್ನೊಂದು ರೆಸ್ಟೋರೆಂಟಿಗೆ ಹೋಗ್ಬೇಕು. ಏನು ಸಖತ್ತಾಗೈತಲ್ಲ, ಒಂದು ರೆಸ್ಟೋರೆಂಟಿಂದ ಇನ್ನೊಂದು ರೆಸ್ಟೋರೆಂಟಿಗೆ ಹೋಗೋದೈತಿ. ಎಂಟ್ರೆನ್ಸಲ್ಲ ಈ ಥರ ಐತೆ ನೋಡ್ರಿ, ಏನು ಭಾರಿ ಐತಿ. ಇಲ್ಲೆಲ್ಲ ಸ್ಟೂಲ್ಸ್ ಐತಿ. ಜಾಸ್ತಿ ಜನ ಏನಾದ್ರು ಬಂದಿದ್ರೆ ಇಲ್ಲಿ ಹಿಂಗೆ ವೇಟಿಂಗ್ ಏರಿಯಾದೆಲ್ಲ ಹಿಂಗೆ ಕೂತ್ಕೊಳ್ಳೋಕೆ ಅಂತೇಳಿ ಚಿಕ್ಕದು ಇರ್ತಾವೆ ಸ್ಟೂಲ್ಸು. ಆಮೇಲೆ ಇಲ್ಲಿ ನೋಡ್ರಿ ಈ ಥರ ಐತಿ. ಏನು ಸಖತ್ತಾಗೈತೆ ನೋಡ್ರಿ. ಫುಲ್ ಎಲ್ಲ ಉಡಂದೇ ಐತಿ ಜಾಸ್ತಿ ಇಂಟೀರಿಯರು. ಆಮೇಲೆ ಈ ಕಡೆ ನೋಡ್ರಿ ಇದೆಲ್ಲ ಕಿಚನ್ದು ಕೌಂಟರು. ರೆಸ್ಟೋರೆಂಟ್ ಮಾತ್ರ ಭಾರಿ ಅಂದ್ರೆ ಭಾರಿ ಐತ್ರಿ. ಇವಾಗ ನೋಡ್ರಿ ಇಂಟೀರಿಯರು ಸಹಿತ ಏನು ಸಾಕಾಗೈತಿ. ಎಲ್ಲ ಫುಲ್ ಉಡಂದ ಐತಿ. ಆಮೇಲೆ ಸೀಲಿಂಗು ಸಹಿತ ನೋಡ್ರಿ ಏನು ಸಾಕಾಗೈತಿ. ಮತ್ತು ಹಂಗಿಲ್ಲೆಲ್ಲ ನೋಡ್ರಿ ಬರೀ ಡ್ರಿಂಕ್ಸ್ ಇಟ್ಟಾರ ಬಾಟಲ್. ಆಮೇಲೆ ಇವೆಲ್ಲ ಟೇಬಲ್ಸ್ ಅವಲ್ರಿ. ಈ ಟೇಬಲ್ಸ್ ಫುಲ್ ಚಿಕ್ಕದವರ. ಇಲ್ಲೆಲ್ಲ ಹೈಟ್ ನೋಡ್ರಿ ನಂದು ಮಲ್ಕೊಳಕ್ಕಿಂತ ಈಗ ಈ ಲೆವೆಲಿಗೆ ಐತಿ. ಫುಲ್ಲು ಅಷ್ಟು ಚಿಕ್ಕದೈತಿ ಟೇಬಲ್ಸು. ಆಮೇಲೆ ಚೇರು ಸಹಿತ ಫುಲ್ ಚಿಕ್ಕದಿರ್ತೈತಿ. ಒಂದು ಈ ಥರದ್ದು ಮೆನ್ಯೂ ಕೊಟ್ಟಾರೆ. ಈ ಮೆನ್ಯೂಲ್ಲೇ ನೋಡ್ರಿ ಈ ಥರ ಎಲ್ಲ ಫುಡ್ ಅವ. ನಮ್ಗೆ ಯಾವ್ದಾದ್ರು ಬೇಕಲ್ಲ ಎಲ್ಲ ಚೂಸ್ ಮಾಡ್ಬೋದು. ಅದ್ರದ್ದೆಲ್ಲ ಪ್ರೈಸಸ್ ಸಹಿತ ಇಲ್ಲಿ ಹಾಕಿರ್ತಾರೆ. ಈ ಥರ ಮಾತ್ರ ಮೆನ್ಯೂ ಐತಿ. ಆಮೇಲೆ ಈ ಟೇಬಲ್ ನೋಡ್ರಿ ಯಾವ ಥರ ಐತಿ. ಬಟ್ ಟೇಬಲ್ ಮಾತ್ರ ಭಾಳ ಚಿಕ್ಕದೈತ್ರೆ. ಇಲ್ಲಿ ನೋಡ್ಬೋದು ನಂದೀಗ ಕಾಲು ಸಹಿತ ಇಲ್ಲಿ ಟಚ್ ಆಗೋದೈತಿ. ಅಂದ್ರೆ ಅಷ್ಟು ಚಿಕ್ಕ ಟೇಬಲ್ಸ್ ಅವ. ನಾನು ಹಿಂದ್ಗಡೆ ಎಲ್ಲ ನೋಡ್ಬೋದು ರೀ ಬರೀ ಜಾಸ್ತಿ ಓಲ್ಡ್ ಪೀಪಲ್ ಕಾಣಕತ್ತಾರ. ರೆಸ್ಟೋರೆಂಟ್ ಅಂತೂ ಭಾರಿ ಅಂದ್ರೆ ಭಾರಿ ಕಾಣಕತ್ತೈತ್ರಿ. ಒಂಥರ ಫುಲ್ ಸ್ಟ್ಯಾಂಡರ್ಡ್ ಐತಿ. ಸರ್ ಇವಾಗ ಇವಾಗ ಅವರು ನೂಡಲ್ಸ್ ಅಂತ ಕೊಟ್ಟರು. ಈ ಥರ ಐತೆ ನೋಡ್ರಿ ನೂಡಲ್ಸು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಮೇಲ್ಗಡೆ ತಪ್ಪಲದ ಈರುಳ್ಳಿ ಹಾಕಿರಲ್ರಿ, ಒಂಥರ ಭಾರಿ ಸ್ಮೆಲ್ ಬರೋಕದೈತಿ. ಹಾಗೆ ಇನ್ನೊಂದು ದಿನ ತಂದು ಕೊಟ್ಟರು. ಇದ್ರ ಹೆಸರು ನಂಗೆ ಗೊತ್ತಿಲ್ಲ ಏನೈತೆ ಅಂತೇಳಿ. ನೋಡೋಕೆ ಮಾತ್ರ ಈ ಥರ ಕಾಣಕತೈತಿ. ಇದು ಮೇಲ್ಗಡೆ ನೋಡ್ರಿ ಇದೇನು ಹಾಕ್ಯಾರಲ್ಲ ಇದು ಎಳ್ಳಿಂದನೇ ಮಾಡಿರೋಂಥದ್ದು. ಇಲ್ಲಿ ನೋಡ್ರಿ ಕ್ಲಿಯರಾಗಿ ಕಾಣದೈತೋ ಇಲ್ಲೋ. ಬಟ್ ಇದು ಎಳ್ಳಿಂದ ಮಾಡಿರೋಂಥ ಒಂದು ಸಾಸ್ ಆಗಿರ್ಬೋದು. ಮೇಲ್ಗಡೆ ಎಳ್ಳು ಉದುರ್ಸಾರ. ಕೆಳಗಡೆ ಇದು ಕ್ಯಾಬೇಜನ್ನು ಯಾವುದೋ ಒಂದು ವೆಜಿಟೇಬಲ್ ಐತಿ. ಫಿಶ್ಶು ಸಹಿತ ತಂದು ಕೊಟ್ಟಾರ. ಫಿಶ್ ನೋಡ್ರಿ ಯಾವ ಥರ ಕಾಣ್ತೈತಿ. ಬಟ್ ಖತರ್ನಾಕ್ ಅಂದ್ರೆ ಖತರ್ನಾಕ್ ಐತಿ. ಮೇಲ್ಗಡೆ ರೋಸ್ ಪೆಟಲ್ಸು ಹಾಕ್ಯಾರ. ಸೊ ನೋಡ್ರಿ ಈ ಥರ ಕಾಣ್ತೈತಿ ಇದು ಫಿಶ್ಶು. ಆಮೇಲೆ ಇದು ಏನೋ ಮಾರ್ಯ ಈ ಲೆವೆಲಿಗ ಕೆಂಪುಗೀಗ ಇದು ಒಳಗಡೆ ಏನು ಕಾಣಕತ್ತಲ್ಲ ವೈಟ್ ಇದು ಸ್ವೀಟ್ ಪೊಟ್ಯಾಟೊ ನೋಡ್ರಿ. ಯಪ್ಪೋ ಇದು ಅಂತೂ ಭಾರಿ ಅಂದ್ರೆ ಭಾರಿ ಕಾಣಕತ್ತೈತಿ. ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ. ನನ್ನ ಟೇಬಲ್ ಮೇಲ್ಗಡೆ ಇವೆಲ್ಲ ತಂದು ಕೊಟ್ಟಾರ. ಇಲ್ಲಿ ನೋಡಿದ್ರೆ ಈಗ ಈ ಥರ ಐತಿ. ಇದು ಎಳ್ಳಿಂದೆ ಮಸ್ತ್ ಸಾಸ್ ಮಾಡ್ಯಾರ. ಆಮೇಲೆ ಕೆಳಗಡೆ ಅದು ಕ್ಯಾಬೇಜನೇ ಯಾವುದೋ ಒಂದು ವೆಜಿಟೇಬಲ್ ಐತಿ. ಆಮೇಲೆ ಇಲ್ಲಿ ನೋಡ್ರಿ ಇದು ಫಿಶ್ ಮೇಲ್ಗಡೆ ಸಹಿತ ಈ ಥರ ಒಂದು ಪೆಟಲ್ಸ್ ಇಟ್ಟಾರ. ಮತ್ತು ಅಬ್ಸರ್ವ್ ಮಾಡಿ ನೋಡ್ರಿ ಇವ್ರು ಜಾಸ್ತಿ ಈಗ ಎಳ್ಳು ಯೂಸ್ ಮಾಡ್ತಾರೆ. ಇಲ್ಲೂ ಸಹಿತ ಎಳ್ಳು ಐತಿ. ಓಕೆ ಆಮೇಲೆ ಇಲ್ಲೂ ಸಹಿತ ಈಗ ಎಳ್ಳು. ಆಮೇಲೆ ಇದೊಂದು ತಂದು ಕೊಟ್ಟಾರ ನೂಡಲ್ಸು. ಈ ನೂಡಲ್ಸು ಸಹಿತ ಭಾರಿ ಅಂದ್ರೆ ಭಾರಿ ಐತಿ ನೋಡ್ರಿ. ಸ್ಮೆಲ್ ಭಾರಿ ಬರೋದೈತಿ. ಕೆಳಗಡೆ ಏನೋ ಒಂದು ಮಸಾಲ ಹಾಕಿಟ್ಟಾರ. ಆಮೇಲೆ ಇದು ಐತಲ್ಲ ಇದು ಸ್ವೀಟ್ ಪೊಟ್ಯಾಟೊ ಮೇಲ್ಗಡೆ ಈ ಥರ ಮಸಾಲ ಹೊಡೆದಾರ. ಮೇಲ್ಗಡೆ ತಪ್ಪಲದ ಈರುಳ್ಳಿ ಈ ಥರ ಹಾಕ್ಯಾರ. ಭಾರಿ ಅಂದ್ರೆ ಭಾರಿ ಐತ್ರಿ ಇದು ಊಟ. ನಾ ಏನೇನು ಆರ್ಡರ್ ಮಾಡಿದ್ನಲ್ರಿ ಅವೆಲ್ಲ ತಂದು ಕೊಡಕತ್ತಾರ. ಸರ್ ಇವಾಗೇನು ಇದು ನೂಡಲ್ಸ್ ತಂದು ಕೊಟ್ರಲ್ರಿ. ಇಲ್ಲಿ ನೋಡ್ರಿ ಇದು ಬೇರೆ ಥರ ನೂಡಲ್ಸ್ ಐತಿ. ಇದು ಜಾಸ್ತಿ ಹಿಂಗೆ ಈಗ ಒಳಗಡೆ ಸೂಪ್ ಐತಿ. ಥಿನ್ನಾಗಿರೋಂಥ ಒಂದು ನೂಡಲ್ಸ್ ಐತಿ. ಇದನ್ನು ಸಹಿತ ಸೇಮ್ ಇದೇ ಥರ ಥಿನ್ ಐತಿ. ಬಟ್ ಇದು ಇಲ್ಲಿ ಸೂಪ್ ಇಲ್ಲ, ಇಲ್ಲಿ ಡ್ರೈ ಐತಿ, ಇಲ್ಲಿ ಸೂಪ್ ಐತಿ. ಇದು ಬಂದುಬಿಟ್ಟು ಸೂಜೋ ಅನ್ನೋದು ಒಂದು ಸಿಟಿ ಐತಿ. ಇದು ಶಂಘೈ ಸಿಟಿ ಐತಲ್ಲ ಅದ್ರ ಪಕ್ಕಕ್ಕೆ ಐತಿ. ಆಮೇಲೆ ಇದು ಸೂಪ್ ದಿನ ಸ್ಪೆಷಾಲಿಟಿ ಅಂತಂದರೆ ಇದು ಜಾಸ್ತಿ ಹಿಂಗೆ ಸಾಲ್ಟಿ ಸ್ಪೈಸಿ ಏನೂ ಇರಲ್ಲ. ಒಂಥರ ಲಿಟಲ್ ಸಾಲ್ಟಿ ಮತ್ತು ಲಿಟಲ್ ಸ್ವೀಟ್ ಆಗಿರ್ತೈತಿ. ಈ ಥರದೈತಿ ನೋಡ್ರಿ ಇದು. ಇದನ್ನು ಸಾಕಾಗೈತೆ ಅಂತ ಸ್ಪೆಷಲ್ ಇದು ಇಲ್ಲೂ ಸಹಿತ. ಓಕೆ ಸರ್ ಅವ್ರು ಹೇಳ್ತಿದ್ದಾರೆ ಇದು ಬಿಸಿ ಇದ್ದಾಗೆ ತಿಂದರೆ ಚಂದ ಅಂತ. ಅದಕ್ಕೆ ಇವಾಗ ಜಲ್ದಿ ತಿನ್ರಿ ಅಂತ ಹೇಳಕತ್ತಾರ. ಇವಾಗ ಅದಕ್ಕೆ ನಾನು ಸಹಿತ ಟ್ರೈ ಮಾಡ್ತೀನಿ ಜಲ್ದಿ ಫಟಾಕ್ಸೆ. ಹಾಗೆ ಇವ್ರು ಇಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಟೀ ಕೊಟ್ಟಾರ, ಚೈನೀಸ್ ಟೀ. ಇವರು ನೀರು ಕುಡಿಯೋ ಪರವಾಗಿ ಈ ಥರ ಕುಡಿತಾರೆ ನೋಡ್ರಿ ಊಟ ಮಾಡೋ ಟೈಮಿಗೂ ಸಹಿತ. ಸರ್ ಇವಾಗ ಇದು ಈ ಬೌಸನು ಸಹಿತ ಈ ಥರ ತಂದು ಕೊಟ್ಟರು. ನೋಡ್ರಿ ಯಾವ ಥರ ಐತಿ ಐತಡ್ರಿ ಕಾಣಲ್ಲಲ್ಲ. ಈಗ ಒಂಥರ ಬಂದಿದ್ದಂಗೆ ಇದನ್ನು ಸಹಿತ ತೋರಿಸ್ತೀನಿ ತಡ್ರಿ. ಫಸ್ಟ್ ಇದು ಟೀ ಕುಡ್ದು ನೋಡ್ತೀನಿ. ಚೈನೀಸ್ ಟೀ ನೋಡ್ರಿ ಈ ಥರ ಐತಿ.
ಚೆನ್ನಾಗಿದೆ. ಯಾವಾಗಲೂ ಚೈನೀಸ್ ಟೀ ಒಂಥರ ಭಾರಿ ಇರ್ತೈತಿ, ಮಜಾ ಇರ್ತೈತಿ. ಇದು ಐತಲ್ರಿ, ಇದು ಬೌಸಾ. ಇದ್ರ ಒಳಗಡೆ ಎಲ್ಲ ಬೇರೆ ಬೇರೆ ಮಸಾಲ ಹಾಕಿರ್ತಾರೆ. ಇದು ಒಂಥರ ಬನ್ ಇದ್ದಂಗೆ ಇರ್ತೈತಿ. ನಾನು ಟೇಬಲ್ ಮೇಲೆ ಇವಾಗ ಎಲ್ಲ ತಂದು ಕೊಟ್ಟಾರ ನೋಡ್ರಿ. ನಾನು ಏನೇನು ಆರ್ಡರ್ ಮಾಡಿದ್ದೆಲ್ಲ ಪ್ರತಿಯೊಂದು ಸಹಿತ ಬಂದವ. ಇದು ಐತಲ್ರಿ, ಇದು ನೂಡಲ್ಸ್ ಬೇರೆ ಥರದೈತಿ. ಇದು ಸೂಪಲ್ಲಿರೋಂಥ ಒಂದು ನೂಡಲ್ಸು. ಇದು ಸೂಜೋ ಅಂತ ಒಂದು ಸಿಟಿ ಐತಿ. ಆ ಸಿಟಿಯಲ್ಲಿ ಫೇಮಸ್ ಐತಿ. ಇದು ಶಂಘಾಯ್ ಪಕ್ಕಕ್ಕಿರೋಂಥ ಒಂದು ಸಿಟಿ. ಆಮೇಲೆ ಇದು ಡ್ರೈ ನೂಡಲ್ಸು, ಇದನ್ನು ಸಹಿತ ನೋಡ್ರಿ. ಇದು ಸ್ಪೈಸಿ ಐತಿ, ಬಟ್ ಇದು ಒಂಥರ ಸಾಲ್ಟಿ ಪ್ಲಸ್ ಸ್ವೀಟ್ ಇರುತ್ತೆ. ಆಮೇಲೆ ಇದು ಬಂದುಬಿಟ್ಟು ಬೌಸಾ. ಇದು ಬೌಸಾ ಒಳಗಡೆನೂ ಸಹಿತ ಬೇರೆ ಫ್ಲೇವರ್ದೈತಿ. ಆಮೇಲೆ ಇದು ನೋಡ್ರಿ, ಇದು ಮೇಲ್ಗಡೆ ಈಗ ಈ ಎಳ್ಳಿಂದು ಒಂಥರ ಸಾಸ್ ಐತಿ. ಮತ್ತು ಆಮೇಲೆ ಮೇಲ್ಗಡೆ ಎಲ್ಲ ಎಳ್ಳು ಹಾಕ್ಯಾರ. ಇದು ಕೆಳಗಡೆ ಒಂಥರ ಕ್ಯಾಬೇಜ್ ಏನೋ ವೆಜಿಟೇಬಲ್ ಐತಿ. ಇದು ಈ ಥರ ಕಾಣ್ತೈತಿ. ಇದು ಬಂದುಬಿಟ್ಟು ಫಿಶು ಸಹಿತ ನೋಡ್ರಿ ಒಂಥರ ಡಿಫ್ರೆಂಟ್ ಐತಲ್ಲ. ಆಮೇಲೆ ಇದು ಒಂಥರದ್ದು ಮೀಟ್ ಐತಿ. ಈ ಮೀಟ್ ಮೇಲೂ ಸಹಿತ ರೋಸ್ ಪೆಟಲ್ಸ್ ಮತ್ತು ಎಳ್ಳು ಹಾಕ್ಯಾರ. ಆಮೇಲೆ ಈಗ ಸ್ಪೈಸಿ ಪೌಡ್ರ್ ಐತಿ. ಇಲ್ಲೂ ಎಳ್ಳು, ಆಮೇಲೆ ಇಲ್ಲೂ ಸಹಿತ ಎಲ್ಲ ಕಡೆನೂ ಬರೀ ಎಳ್ಳು ಹಾಕ್ಯಾರ. ಆಮೇಲೆ ಈಗ ಇದು ತೋಫು ಅಂತ, ಇದ್ರ ಮೇಲ್ಗಡೆನೂ ಸಹಿತ ಈ ಥರ ಇಟ್ಟಾರ ನೋಡ್ರಿ. ವೆಜಿಟೇಬಲ್ಸು ಹಾಕ್ಯಾರ, ಮತ್ತು ಆಮೇಲೆ ಇಲ್ಲಿ ಎಳ್ಳು ಐತಿ. ಆಮೇಲೆ ಇದು ನೋಡ್ರಿ, ಇದು ಸ್ವೀಟ್ ಪೊಟ್ಯಾಟೊ. ಇದು ಗೆಣಸು ನೋಡ್ರಿ. ಗೆಣಸಿಗೂ ಸಹಿತ ಈ ಥರ ಮಾಡ್ಯಾರ, ಮಸಾಲೆ ಹೊಡೆದು ಕೊಟ್ಟಾರ. ಖತರ್ನಾಕ್ ಕಾಣಕತೈತಿ. ಇವೆಲ್ಲ ಟೇಬಲ್ ಮೇಲೆ ಈಗ ಊಟ ತಂದು ಕೊಟ್ಟಾರ. ನಾ ಇವಾಗ ಫುಲ್ಲು ಟ್ರೈ ಮಾಡಿ ನೋಡೋದಷ್ಟೇ ಬಾಕಿ ಐತಿ ನೋಡ್ರಿ. ನನಗೆ ಏನೇನು ತಂದು ಕೊಟ್ಟಾರಲ್ರಿ ಈ ಥರ ಎಲ್ಲ, ಬಟ್ ನಾನು ಡೈರೆಕ್ಟಾಗಿ ಚಾಪ್ಸ್ಟಿಕ್ಕಿಂದ ಹಿಂಗೆ ತಿನ್ನಂಗಿರಲ್ಲ. ಸೊ ಅದಕ್ಕೆ ನಮಗೆ ಇಲ್ಲೊಂದೀಗ ಸಪ್ರೇಟು ಪ್ಲೇಟು ಮತ್ತು ಈ ಥರದ್ದು ಒಂದು ಚಿಕ್ಕದಾಗಿರೋಂಥ ಬೌಲ್ ಕೊಟ್ಟಿರ್ತಾರಲ್ಲ, ಇದರಲ್ಲಿ ನಮ್ದು ಏನೇನು ಫುಡ್ ಇರ್ತಾವಲ್ಲ ಇವೆಲ್ಲ ಇಲ್ಲಿ ಹಾಕೋಬೇಕು. ನಾವು ಈ ಥರ ಹಾಕೊಂಡು ತಿನ್ಬೇಕು. ಯಾಕಂದ್ರೆ ಇಲ್ಲಾಂದರೆ ಒಂಥರ ಎಂಜಲ್ ಆದಂಗೆ ಆಗುತ್ತೆ. ಹಿಂಗೆ ನಾವು ಡೈರೆಕ್ಟಾಗಿ ಆ ಚಾಪ್ಸ್ಟಿಕ್ ಅಂದರೆ ಹಿಂಗೆ ತಿಂತೀವಲ್ಲ, ಹಿಂಗೆ ಡೈರೆಕ್ಟ್ ಬೌಲಿಂದ, ಅದು ಸರಿ ಅನಿಸಲ್ಲ. ಸೊ ಅದಕ್ಕೆ ಇವಾಗ ಈ ನೂಡಲ್ಸ್ ಐತಲ್ಲ, ಈ ನೂಡಲ್ಸ್ ನನಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ನನ್ನ ಬೌಲಲ್ಲಿ ಹಾಕೋಬೇಕು. ನೋಡಿರಿ ಈ ಥರ ಐತಿ ಇದು ನೂಡಲ್ಸು. ಈಗ ಸದ್ಯಕ್ಕೆ ಇಷ್ಟು ಹಾಕ್ಕೊಂಡಿರ್ತೀನಿ. ಇವಾಗ ಹಾಕೊಂಡ್ಬಿಟ್ಟು ಈ ಮಿಕ್ಕಿದ್ರೆ ಯಾರು ಇರ್ತಾರಲ್ಲ ಅವರೆಲ್ಲ ತಿನ್ಬೋದು. ಈ ಥರ ಎಂಜಲ್ ಮಾಡಬಾರ್ದು. ಈ ಥರ ಐತಿ ಇಲ್ಲಿ. ಓಕೆ, ಬಾಯಿಗೆ ನೀರು ಬರಕೈತೆ ನನಗೆ ಇವಾಗಲೇ. ಬರ್ರಿ ಊಟ ಮಾಡಮ್ಮ. ಸರಿ, ಇವಾಗ ಊಟ ಮಾಡಿರಿ. ಟ್ರೈ ಮಾಡಿ ನೋಡೇ ಬಿಡಮ್ಮ. ಬಾಯಿಗೆ ನೀರು ಬರಕೈತಿ. ಇದೊಂದು ಸ್ವಲ್ಪ ಸ್ಪೈಸಿ ಇರೋದಿರ್ಬೋದು ನೂಡಲ್ಸ್. ನೂಡಲ್ಸ್ ಯಾವ ಥರ ಐತಂದರೆ ಒಂಥರ ಲೈಟಾಗಿ ಸ್ಪೈಸಿ ಐತಿ. ಮತ್ತು ಆಮೇಲೆ ಒಂಥರ ಪೀನಟ್ದು ಒಂಥರ ಫ್ಲೇವರ್ ಐತಿ. ಒಂಥರ ಶೇಂಗದ ಇದು ಮಾಡಿರ್ತಾರಲ್ರಿ, ಸಾಸ್ ಥರ ಮಾಡಿರ್ತಾರೆ, ಅದ್ರದ್ದು ಐತಿ ಫ್ಲೇವರು. ಅತಿಯಾಗಿ ಸ್ಪೈಸಿ ಇಲ್ಲ, ಅತಿಯಾಗಿ ಸಾಲ್ಟಿ ಇಲ್ಲ, ಎಲ್ಲನೂ ಒಂಥರ ಮೈಲ್ಡಾಗಿ ಐತೆ ಅಂತಾರಲ್ರಿ, ಆ ಥರ ಐತಿ. ಯಾಕಂದ್ರೆ ಇಲ್ಲಿ ಜಾಸ್ತಿ ಓಲ್ಡ್ ಪೀಪಲ್ ಬರ್ತಾರೆ, ಅವ್ರಿಗೋಸ್ಕರ ಅಂತೇಳಿ ಮಿಕ್ಕಿ ಮೀರಿ ಸ್ಪೈಸಿ ಆಗಿರ್ಬೋದು, ಇಲ್ಲ ಆಯಿಲ್ ಫುಡ್ ಆಗಿರ್ಬೋದು, ಈ ಥರ ಜಾಸ್ತಿ ಇರೋಲ್ಲ. ಸೊ ಅದಕ್ಕೆ ಈ ಟೇಸ್ಟ್ ಐತಲ್ಲ ಒಂಥರ ಸ್ಟ್ಯಾಂಡರ್ಡ್ ಚೆನ್ನಾಗೈತೆ ರೀ. ಇವಾಗ ಇನ್ನೊಂದು ನೂಡಲ್ಸ್ ಐತಲ್ಲ, ಇದು ಟ್ರೈ ಮಾಡಿ ನೋಡ್ತೀನಿ. ಇದು ನೋಡಿರಿ ಈ ಥರ ಐತಿ. ಸೂಪು ಮತ್ತು ನೂಡಲ್ಸ್ ಐತಿ. ಇದೂ ಸಹಿತ ನನ್ನ ಬೌಲ್ನಾಗೆ ಹಾಕೋಬೇಕು. ಸಕ್ಕತ್ತಾಗೈತಿ. ಈ ಥರ ಇಷ್ಟು ಹಾಕೋತೀನಿ. ಓಕೆ, ಇದು ಬಿಸಿ ಐತಿ. ಅದು ಮುಂಚೆದೇನಿತ್ತಲ್ರಿ ನೂಡಲ್ಸು, ಅದು ಬಿಸಿ ಇರಲಿಲ್ಲ. ಇದು ಲೈಟಾಗಿ ಒಂಥರ ಸಾಲ್ಟಿ ಸ್ವೀಟ್ ಅದು ಏನು ಹೇಳಿದ್ನಲ್ಲ, ಸೇಮ್ ಹಂಗೆ ಐತ್ರಿ. ಈ ಮೀಟ್ ಐತಲ್ರಿ, ಈ ಮೀಟ್ ತಿಂದು ನೋಡ್ತೀನಿ. ಇಲ್ಲಿ ಮೇಲ್ಗಡೆ ಎಲ್ಲ ಎಳ್ಳು ಹಾಕ್ಯಾರ. ಬಟ್ ಇದು ಮೀಟ್ ಹಿಂಗೆ ಡೈರೆಕ್ಟ್ ತಿಂದರೆ ನನ್ನ ಪ್ರಕಾರ ಸಪ್ಪಗಿರ್ಬೋದು. ಬಟ್ ಇದ್ರ ಒಳಗಡೆಗ ಈ ಥರ ಇಲ್ಲಿ ಮಸಾಲೆ ಹಾಕ್ಕೊಟ್ಟಾರಲ್ಲ ರೆಡ್ ಕಲರ್ಗೆ, ಸೊ ಇದು ಹಚ್ಕೊಂಡು ತಿಂತೀನಿ. ಫಸ್ಟು ಹಿಂಗೆ ಡೈರೆಕ್ಟ್ ತಿಂದು ನೋಡ್ತೀನಿ ತಡ್ರ. ಇದೊಂದು ಸ್ವಲ್ಪ ಸ್ಪೈಸಿ ಮತ್ತು ಸಾಲ್ಟ್ ಐತಿ. ಇನ್ನೊಂದು ಸ್ವಲ್ಪ ಸ್ಪೈಸಿ ಪೌಡ್ರನ್ನ ಎತ್ಕೊಳ್ಳಮ್ಮ. ಇಲ್ಲಿ ನೋಡ್ರಿ, ಈ ಥರ ಸ್ಪೈಸಿ ಪೌಡ್ರನ್ನ ಎದ್ದಿದ್ದೆ. ಇವಾಗ ಭಾರಿ ಅಂದ್ರೆ ಭಾರಿ ಸ್ಪೈಸಿ, ಬಾಯಿ ತುಂಬ ಎಲ್ಲ. ಇದು ಏನು ಸ್ವೀಟ್ ಪೊಟ್ಯಾಟೊ ಐತೆ ನೋಡ್ರಿ, ಇದು ತಿಂದು ನೋಡ್ತೀನಿ. ಬಟ್ ನನಗೇನು ಅನ್ಸಕೈತೆ ಅಂದ್ರೆ ರೀ, ಇವೆಲ್ಲ ಏನು ಫುಡ್ ಅವಲ್ಲ, ಯಾವುದು ಜಾಸ್ತಿ ಬಿಸಿ ಬಿಸಿ ಇಲ್ಲ. ಇದು ಐತಲ್ಲ, ಇದು ಸ್ವೀಟ್ ಪೊಟ್ಯಾಟೊ. ಇದು ಈ ಥರ ಟ್ರೈ ಮಾಡಿ ನೋಡ್ತೀನಿ. ಇದನ್ನೂ ಸಹಿತ ತಣ್ಣಗೆ ಐತಿ ಈಗ. ಬಟ್ ಭಾರಿ ಚಲೋ ಕಾಣಕತೈತಿ ರೀ. ಇದು ಮಸಾಲ ಯಾವ ಥರದ್ದು ಐತೆ ಅನ್ನೋ ಫ್ಲೇವರು ಸ್ವಲ್ಪ ಹಿಂಗೆ ಎದ್ಕೋತೀನಿ ತಡ್ರೆ. ಹೆಂಗೆ ಕಾಣಕತೈತಿ ನೋಡ್ರಿ, ಇಲ್ಲಿ ಭಾರಿ ಐತೆ. ಒಂಥರ ಸ್ಪೈಸಿ, ಬೆಂಕಿ ಸ್ಪೈಸಿ ಇದೆ. ಇದು ಸ್ಪೈಸಿ ಇರೋಂಥದ್ದೇ. ಆಮೇಲೆ ಅದೇನು ಪೊಟ್ಯಾಟೊ ಐತಲ್ಲ, ಸ್ವೀಟ್ ಪೊಟ್ಯಾಟೊ ಗೆಣಸು, ಇದು ಫುಲ್ಲು ಸಾಫ್ಟು ಒಂಥರ ಚೀಸ್ ತಿಂದಂಗೆ. ಭಾರಿ ಅಂದ್ರೆ ಭಾರಿ ವಿಚಿತ್ರ ಐತಿ. ನನಗಿದು ಇಷ್ಟ ಐತಿ. ಇದು ಮಸಾಲೆ ಐತಲ್ಲ, ಇದು ಮಸಾಲೆ ಭಾರಿ ಇಷ್ಟ ಐತೆ. ಯಾಕಂದ್ರೆ ಇದು ಒಂದು ನನಗೆ ಸ್ಪೈಸಿ ಅನ್ನಿಸ್ತು ಪ್ರಾಪರಾಗಿ. ಅಪ್ಪೋ ಏಯಪ್ಪ ತಡ್ರಿ ಮಾರೆ, ತಡ್ರಿ ನಾನು ಬೌಲ್ನ ಹಾಕೋತೀನಿ ಫಸ್ಟ್. ನನಗಿದು ಸ್ಪೈಸಿ ಮಸಾಲೆ ಐತಲ್ಲ, ಮಸಾಲೆ ಭಾರಿ ಇಷ್ಟ ಆಯ್ತು. ಇದು ಒಂದು ಭಾರಿ ಅಂದ್ರೆ ಭಾರಿ ಐತಿ. ನನಗೆ ಇದು ಒಂದು ಯಾಕೋ ಸ್ಪೈಸಿ ಅನ್ಸಕೈತಿ. ಬಟ್ ಇದನ್ನು ನೀವು ನೋಡಿದ್ರಿ
ಎಷ್ಟು ಸಾಫ್ಟ್ ಇತ್ತು ಅಂತೇಳಿ. ಬಟ್ ಇದು ಗೆಣಸಿಂದ ಮಾಡಿರೋಂಥದ್ದು ನೋಡ್ರಿ ಈ ಥರ ಫುಲ್ಲು ಸಾಫ್ಟು, ಹಾಗೆ ಸ್ಪೈಸಿ. ಇಲ್ಲಿ ಇನ್ನೊಂದು ತೋಫು ಅಂತ ಐತ್ರಿ, ಇದು ತೋಫು ಒಂಥರ ಸಾಫ್ಟ್ ಇರ್ತೈತಿ. ಸೊ ಇದು ಟ್ರೈ ಮಾಡಿ ನೋಡ್ತೀನಿ. ಇದು ಸಪ್ಪಗೆ ಇರ್ಬೋದೇನೋ, ಸ್ವೀಟು. ಇದು ಸ್ವೀಟ್ ಆಗಿರೋಂಥ ತೋಫು ಚೆನ್ನಾಗಿತ್ತು ಟೇಸ್ಟು. ಫಿಶ್ ಈ ಥರ ಕಾಣಕದೈತಿ. ಓಕೆ, ಈಗ ನೋಡ್ರಿ ಮೇಲ್ಗಡೆ ರೋಸ್ ಪೆಟಲ್ಸು ಹಾಕ್ಯಾರ. ಬಟ್ ಈ ಫಿಶ್ ತೊಗೋತೀನಿ, ಸ್ವಲ್ಪ ಮೇಲ್ಗಡೆ ಮಸಾಲ ಹೊಡೆದಾರ. ತಿಂದು ನೋಡಮ್ಮ ಯಾವ ಥರ ಐತೆ ಅಂತೇಳಿ. ಸ್ವೀಟ್ ಐತಿ ಫಿಶ್ಶು. ಇವಾಗ ಈ ವೆಜಿಟೇಬಲ್ ತಿಂದು ನೋಡ್ತೀನಿ ನಾನು. ಮುಂದೆ ಹಿಂಗೆ ಭಾರಿ ಅಂದ್ರೆ ಭಾರಿ ಕಾಣಕದೈತಿ. ಇದೇ ತೊಗೊಂಡ್ಬಿಡ್ತೀನಿ ಈಗ. ನೋಡ್ರಿಗ ಈ ಥರ ಕಾಣದೈತಿ. ಮೇಲ್ಗಡೆ ಎಲ್ಲ ಎಳ್ಳಿಂದೇ ಒಂದು ಸಾಸ್ ಮಾಡಿ ಹಾಕ್ಯಾರ. ಟ್ರೈ ಮಾಡಿ ನೋಡೇ ಬಿಡ್ಲ ಹೆಂಗಿರ್ತೈತೆ ಒಮ್ಮರ ಇದು. ಇದು ಸಾಸ್ ಐತಲ್ಲ ಒಂಥರ ಡಿಫ್ರೆಂಟ್ ಐತಿ. ಇಲ್ಲಿ ನೋಡ್ರಿ, ಇದು ವೆಜಿಟೇಬಲಿಗೆ ಇದು ಕುಕ್ಕಂಬರಿಂದ ಹಿಂಗೆ ಒಂಥರ ರೋಲ್ ಮಾಡಿ ಕಟ್ಟಾರ. ಭಾರಿ ಅಂದ್ರೆ ಭಾರಿ ಐತಿ. ಸೊ ಇದು ಏನಂತಾರಲ್ಲ ಕ್ಯಾಬೇಜ್ ಅನ್ನೋದು, ಇದೇ ಒಂದು ವೆಜಿಟೇಬಲ್ ಐತಿ. ಈ ವೆಜಿಟೇಬಲ್ಗೂ ಸಹಿತ ಈ ಥರ ಕುಕ್ಕಂಬರ್ ತೊಗೊಂಡ್ಬಿಟ್ಟು ಈ ಥರ ತಿನ್ನು ಒಂದು ಲೇಯರ್ ಮಾಡಿಬಿಟ್ಟು ಈ ಥರ ಅಲ್ಲಿಗ ಟೈಮ್ ಮಾಡ್ಯಾರ. ಸೊ ಇದು ಸಾಸ್ ಐತಲ್ಲ ಭಾರಿ ಅಂದ್ರೆ ಭಾರಿ ಡಿಫ್ರೆಂಟ್ ಐತಿ. ಭಾರಿ ಡಿಫ್ರೆಂಟ್ ಐತಿ ಸಾಸ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಇವಾಗ ಇದು ತಿಂದು ನೋಡ್ತೀನಿ. ಇದ್ರ ಒಳಗಡೆ ಐ ಥಿಂಕ್ ಸ್ವೀಟ್ ಫ್ಲೇವರ್ ಐತಿ. ಇದಂತೂ ಫುಲ್ ಸಾಫ್ಟ್ ಐತಿ. ಈಗ ಬನ್ನು ಇದ್ರ ಒಳಗಡೆ ಏನೇನೋ ಫ್ಲೇವರು ಸಹಿತ ಸಿಗ್ತೈತಿ. ಬೇರೆ ಫ್ಲೇವರ್ ಹಿಂಗೆಲ್ಲ ಇರ್ತೈತಿ. ಇದು ಮೇ ಬಿ ಸ್ವೀಟ್ ಏನೈತಿ ಒಳಗಡೆ. ಯಾವ ಥರ ಇರ್ತೈತೆ ಅಂದ್ರೆ ನೋಡ್ರಿ ಒಳಗಡೆ ಇಲ್ಲಿ ನೋಡ್ರಿ, ಫುಲ್ಲು ಎಳ್ಳಿಂದನೇ ಇರ್ಬೋದು. ಇದು ಸ್ವೀಟ್ ಇರ್ತೈತಿ. ಎಳ್ಳಿಂದ ಸ್ವೀಟ್ ಭಾರಿ ಅಂದ್ರೆ ಭಾರಿ ಟೇಸ್ಟ್. ಫುಲ್ಲು ಸ್ವೀಟ್. ಏನು ಭಾರಿ ಮಾಡ್ತಾರೆ ನೋಡ್ರಿ ಎಳ್ಳಿಂದ. ಇವ್ರು ಚೈನಾನಾಗ ನನಗೆ ಈಗ ಅನ್ಸಕತೈತಿ, ಇವರು ಎಳ್ಳು ಜಾಸ್ತಿ ಅಂದ್ರೆ ಜಾಸ್ತಿ ಯೂಸ್ ಮಾಡ್ತಾರೆ ಎಲ್ಲದ್ರಾಗೂ ಸಹಿತ. ಇವಾಗ ನಾನು ಆಲ್ಮೋಸ್ಟ್ ಎಲ್ಲ ಫುಡ್ಡು ಸಹಿತ ಟ್ರೈ ಮಾಡಿದೆ. ಬಟ್ ನನಗೆ ಎಲ್ಲ ಫುಡ್ಡು ಸಹಿತ ಇಷ್ಟ ಐತ್ರಿ. ಮತ್ತು ಆಮೇಲೆ ರೀ ಇದೇನೈತಲ್ಲ ಇದು ರೆಸ್ಟೋರೆಂಟು, ಇದು ಬಂದುಬಿಟ್ಟು ಮೂಲ ಇರೋದು ಜಿಯಾಂಗ್ಶು ಅನ್ನೋದು ಒಂದು ಪ್ರೋವಿನ್ಸ್ ಐತಿ. ಆ ಪ್ರೋವಿನ್ಸಿಂದ ಇದು ಮೇನ್ ಇದು ಫುಡ್ ಎಲ್ಲ ಐತಲ್ಲ. ಆಮೇಲೆ ಅದು ಪ್ರೋವಿನ್ಸ್ ಬಂದುಬಿಟ್ಟು ಇದು ಶಂಘೈ ಪಕ್ಕಕ್ಕೆ ಐತಿ, ಅಲ್ಲಿರೋಂಥದ್ದು ಜಿಯಾಂಗ್ಸು ಅಂತೇಳಿ. ಆಮೇಲೆ ಇದೇನು ಫುಡ್ ಐತಲ್ಲ ಇದು ಎಲ್ಲನೂ ಸಹಿತ ಮೇನ್ ಅದು ಆ ಪ್ರೋವಿನ್ಸ್ ಐತದು ಸ್ಪೆಷಲ್ ಆಗಿರೋಂಥ ಫುಡ್ ಐತಿ. ಈ ರೆಸ್ಟೋರೆಂಟಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟು ಜಾಸ್ತಿ ಬರೀ ಓಲ್ಡ್ ಪೀಪಲೇ ಇರ್ತಾರೆ. ಯಾರು ಜಾಸ್ತಿ ಯಂಗಿರೋರು ಇರೋಲ್ಲ. ಅಂದರೆ ಅವ್ರವ್ರ ಮಕ್ಕಳಿಗೆಲ್ಲ ಕರ್ಕೊಂಡ್ಬಂದಿರ್ತಾರೆ. ಓಲ್ಡ್ ಪೀಪಲ್ ಜಾಸ್ತಿ ಇಲ್ಲಿ ಬಂದುಬಿಟ್ಟು ಊಟ ಮಾಡ್ತಾರೆ. ಇದು ಸ್ಟೋರಿ ಏನೈತಪ್ಪ ಅಂದರೆ ಈ ರೆಸ್ಟೋರೆಂಟ್ದು ಮುಂಚೆ ಇವರು ಜಿಯಾಂಗ್ಸು ಪ್ರೋವಿನ್ಸ್ದವರು ಈ ಚೊಂಗ್ಚಿಂಗ್ ಸಿಟಿ ಬಂದುಬಿಟ್ಟು ಸ್ಟ್ರೀಟ್ ಫುಡಲ್ಲಿ ಹಿಂಗೆಲ್ಲ ಫುಡ್ ಸೇಲ್ ಮಾಡ್ತಿದ್ರು. ಇವ್ರದ್ದು ಏನೇನು ಸ್ಪೆಷಲ್ ಫುಡ್ ಇರುತ್ತೆ ಅಲ್ಲರಿ ಅವೆಲ್ಲ ಸೇಲ್ ಮಾಡ್ತಿದ್ರು. ಅವಾಗ ಈ ಚೊಂಗ್ಚಿಂಗ್ ಜನಕ್ಕೂ ಸಹಿತ ಭಾಳ ಇಷ್ಟ ಆಯ್ತು ಇರೋದು ಫುಡ್. ಒಂಥರ ಸಾಕಾಗೈತಿ, ಫ್ಲೇವರ್ ಸಹಿತ ಭಾರಿ ಐತೆ ಅಂತೇಳಿ ಅವಾಗ ಇವರು ಫುಲ್ಲು ಫೇಮಸ್ ಆಗಿಬಿಟ್ರು ಆ ಟೈಮಲ್ಲಿ. ಆಮೇಲೆ ಇವ್ರು ಏನು ಮಾಡ್ದೆ ಅಂತಂದರೆ ಇವಾಗ ಈ ಚೊಂಗ್ಚಿಂಗ್ ಸಿಟಿದವ್ರಿಗೂ ಮತ್ತು ಇದು ಏನು ಪ್ರೊವಿನ್ಸ್ ಐತಲ್ಲ ಜಿಯಾಂಗ್ಸು ಅನ್ನೋದು ಅವ್ರದ್ದು ಎರಡರದ್ದು ಫ್ಲೇವರಿಗೆ ಇಷ್ಟ ಆಗೋಂಥದ್ದು ಒಂದು ಫುಡ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಫ್ಲೇವರ್ ಸ್ವಲ್ಪ ಚೇಂಜ್ ಮಾಡಿದ್ರು ಇವ್ರಿಗೂ ಅಡ್ಜಸ್ಟ್ ಆಗುವಂಥದ್ದು. ಇವಾಗ ನೋಡಿದ್ರೆ ಇದು ಫುಲ್ ಫೇಮಸ್ ಅಂದರೆ ಫೇಮಸ್ ಐತಿ ಈ ರೆಸ್ಟೋರೆಂಟು ಸಹಿತ. ಇಲ್ಲಿ ಜಾಸ್ತಿ ಬರೋದೇ ಓಲ್ಡ್ ಪೀಪಲ್ ಬರ್ತಾರೆ, ಅವರಿಗೆ ಇದೆಲ್ಲ ಭಾಳ ಇಷ್ಟ ಆಗುತ್ತಿದ್ದು ಈ ಫುಡ್.